ಏನೋ ಹೇಳಬೇಕು, ಏನೋ ಮಾತಾಡಬೇಕು, ಅದಕ್ಕೊಂದು ಟಾಪಿಕ್ ಬೇಕು. ಈ ಥರ ಮಾತಾಡಬೇಕು ಅಂತ ಅಂದ್ಕೊಳ್ಳೋವಾಗ ನನಗೆ ಸಿಕ್ಕಂಥ ವಿಷಯ ಜಾನ್ ಫಾಸ್ಟ್. ಎಲ್ಲ ಹೊಸ ವರ್ಷದ ಆಚರಣೆಯಲ್ಲಿದ್ದರೆ ಸಿ ಐ ಜಸ್ಟ್ ಕೇಮ್ ವಿತ್ ಮೈ ವೆಹಿಕಲ್. ಚೆನ್ನಾಗಿರುತ್ತೆ ಡ್ರೈವಿಂಗ್. ಆ ಡ್ರೈವ್ ಮಾಡೋ ಟೈಮಲ್ಲಿ, ಆ ಫ್ರೀ ಟೈಮಲ್ಲಿ ಏನು ಮಾಡಬೇಕು ತೋಚೋದಿಲ್ಲ. ಐ ಜಸ್ಟ್ started to talk with someone who follows and how they accept as I am. ಅಂದರೆ ಅವರು ನನ್ನನ್ನು ನನ್ನ ಥರ ಆಕ್ಸೆಪ್ಟ್ ಮಾಡ್ಕೊಳ್ಳೋರಿಗೋಸ್ಕರ ಒಂದಷ್ಟು ವಿಡಿಯೋಗಳನ್ನು ಮಾಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಒಂದಷ್ಟು ಮೆಲುಕು ಹಾಕೋದಕ್ಕೆ ನೆನಪುಗಳನ್ನು ಪ್ರಯತ್ನ ಪಟ್ಟೆ. January 1st, when I was in child, ನಾನು ಚಿಕ್ಕ ಹುಡುಗ ಇದ್ದಾಗ, ಐ ಥಿಂಕ್ 5th 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಈ ಟೈಮಲ್ಲಿ ನಾನು ಓದಿದ್ದು ವಿಲೇಜಲ್ಲಿ. ಹಳ್ಳಿಯಲ್ಲಿ ಓದೋವಂಥ ಸಂದರ್ಭದಲ್ಲಿ ಭಾಳ ಚೆನ್ನಾಗಿರ್ತಿತ್ತು. ನಾವೆಲ್ಲ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳು. ಅದೊಂದು ಅದ್ಭುತ ದಿನ ಹೇಳಬೇಕು ಅಂತಂದರೆ. ವಿ ಸೆಲೆಬ್ರೇಟೆಡ್ ಲೈಕ್ ಒಂದು ಫಂಕ್ಷನ್ ಥರ, ಏನೋ ಒಂದು ಹಬ್ಬದ ರೀತಿಯಲ್ಲಿ. January 1st ಏನೋ ಮಾಡಿಬಿಡಬೇಕು ಅವತ್ತಿನ ದಿನ, ಏನೋ ಸೆಲೆಬ್ರೇಷನ್. ನಮ್ಗೆ ಗೊತ್ತಿಲ್ಲ, ಆ್ಯಕ್ಚುಲಿ ಸೆಲೆಬ್ರೇಷನ್ ಪದದ ಅರ್ಥವೇ ಗೊತ್ತಿರಲಿಲ್ಲ ಆ ಟೈಮಲ್ಲಿ, ನಿಜ ಹೇಳಬೇಕು ಅಂತಂದರೆ. ಬಟ್ ಜಸ್ಟ್ ನಾವೇನು ಮಾಡ್ತಿದ್ವಿ, ಹಿಂದಿನ ದಿನವೇ ಏನೋ ಒಂದು ದೊಡ್ಡ ಪ್ರಿಪ್ರೇಷನ್, ಎಲ್ಲರೂ ಓಡೋಗ್ತಿದ್ವಿ. ಒಂದು ಬೋರ್ಡ್ ಏನಿತ್ತು, ಬ್ಲ್ಯಾಕ್ ಬೋರ್ಡ್, ಆ ಬ್ಲ್ಯಾಕ್ ಬೋರ್ಡ್ಗೆ ಅದನ್ನೆಲ್ಲ ಒಂದಷ್ಟು ಅದೇನೋ ಒಂದು ಸೊಪ್ಪನ್ನು ತೊಗೊಂಬರ್ತಿದ್ವಿ, ಅದನ್ನು ಇಜ್ಲಲ್ಲಿ ತೊಗೊಂಡು ಕುಟ್ತಿದ್ವಿ. ಆ ಬೋರ್ಡನ್ನೆಲ್ಲ ಕ್ಲೀನ್ ಮಾಡಿಬಿಡ್ತು ನೀಟಾಗಿ. ಇಟ್ಸ್ ಜಸ್ಟ್ ಲೈಕ್ ರೀಪೈಂಟರ, ಒಂದು ಕಪ್ಪು ಕಲರ್ ಬರೋ ರೀತಿ ಮಾಡಿಬಿಟ್ಟು ಅದಕ್ಕೇನೋ ಫ್ರೆಶ್ ಟಚ್ ಕೊಟ್ಟು ಆ ಬೋರ್ಡ್ಗೆ ಕಲರ್ ಚಾಕ್ ಪೀಸಸ್ ತೊಗೊಂಬಂದು ಅದರ ಮೇಲೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಬರೆದು. ದೀಸ್ ಆರ್ ಆಲ್ ಥಿಂಗ್ಸ್ ಆ್ಯಕ್ಚುಲಿ ಅದನ್ನು ನೆನಪು ಮಾಡ್ಕೊಂಡಾಗ ಸಿಗೋವಂಥ ಆನಂದ ಮತ್ತು ಯಾವುದ್ರಲ್ಲೂ ಸಿಗಲ್ಲ ಅನಿಸುತ್ತೆ. ಸೊ ಆ ದಿನನ ನೆನಪು ಮಾಡ್ಕೊಳ್ತಾ ಇದ್ದೇನೆ ಆ್ಯಕ್ಚುಲಿ ಈ ಮೂಮೆಂಟಲ್ಲಿ. ಒಬ್ಬನೇ ಇರ್ತೇನೆ, ಸಮ್ಟೈಮ್ಸ್ ಸಮ್ವನ್ ವಿಲ್ ಕಮ್ ಆ್ಯಂಡ್ ಗಾಡಿ ಪಿಕಪ್ ಮಾಡ್ಕೊಳ್ತೇನೆ, ಟ್ರಾವೆಲ್ ಸ್ಟಾರ್ಟ್ ಆಗ್ತದೆ. ಒಂದು ಡಿಫ್ರೆಂಟ್ ಲೈಫ್ ಪಾತ್ ಅಂತ ಹೇಳಿದ್ರು ತಪ್ಪೇನಿಲ್ಲ. ಸೊ ಆ ಬೋರ್ಡ್ ಮೇಲೆ ಬರೆದಿದ್ದೆಲ್ಲ ಆದಮೇಲೆ ನಾವು ಆವಾಗಿನ ಸ್ಟೂಡೆಂಟ್ಸ್ ಏನಿದ್ವಿ, ಆ ಟೈಮ್ನಲ್ಲಿ ನಮಗೆ ಆ ಸೆಲೆಬ್ರೇಟ್ ಮಾಡೋ ವಿಧಾನ ಹೇಗಿರ್ತಿತ್ತು ಅಂದರೆ, ಹೋಗೋದು ಅಜ್ಜಿ ಮನೇಲಿ ನಾನು ಬೆಳೆದಿದ್ದು. ಸಮ್ ಪೀಪಲ್ ಹೂ ಆರ್ ಸ್ಟೇಡ್ ವಿತ್ ಪೇರೆಂಟ್ಸ್, ಅವರು ಒಂದು ₹5 ₹10 ತೊಗೊಂಬರೋರು. January 1st ಸೆಲೆಬ್ರೇಷನ್ ಏನೋ ಹೇಳ್ಕೊಂಡು, ನಮ್ಗೆ ಆ ಸಂಭ್ರಮ ಅನ್ನೋ ಪದ ಕೂಡ ಹೇಳೋಕ್ಕೆ ಗೊತ್ತಿರಲಿಲ್ಲ ಹೇಳಬೇಕು ಅಂತಂದರೆ, ಅಥವಾ ಸೆಲೆಬ್ರೇಷನ್ ಅನ್ನೋದು ಗೊತ್ತಿಲ್ಲ. January 1st ಏನೋ ಮಾಡಬೇಕಷ್ಟೇ, ಒಂದು ₹5 ಕೊಡಜ್ಜಿ, ಈ ರೀತಿಯಾಗಿ ಅವ್ರ ಹತ್ರ ಏನೋ ತೊಗೊಂಡು ಅದರಲ್ಲಿ ಆಗೆಲ್ಲ 25 ಪೈಸಾ, ಐ ಥಿಂಕ್ 25 ಪೈಸಾ 50 ಪೈಸಾ ಒಳ್ಳೊಳ್ಳೆ ಗ್ರೀಟಿಂಗ್ಸು. ಅದರಲ್ಲಿ ನಾವೇನು ಮಾಡ್ತಿದ್ವಿ ಅಂತಂದರೆ, ಆಗೆಲ್ಲ ನಮಗೆ ಸ್ಮಾಲ್ ಇಮೇಜಸ್ ಬರ್ತಿತ್ತು, ಫೋಟೋಸ್ ಬರ್ತಿತ್ತು ಹೀರೋಗಳದ್ದು. ಅದರಲ್ಲಿ ರಾಜ್ಕುಮಾರ್ ಅವ್ರದ್ದಾಗಿರ್ಬೋದು, NTR, ಆಮೇಲೆ ಆಗಿನ ಹಳೇ ಆ್ಯಕ್ಟ್ರಸ್ ಚಿರಂಜೀವಿ, ಬಾಲಕೃಷ್ಣ, ಕನ್ನಡದವ್ರದ್ದು ಒಂದಷ್ಟು ಆ್ಯಕ್ಟ್ರ್ಗಳು, ವಿಷ್ಣುವರ್ಧನ್, ಇಂಥವ್ರದ್ದೆಲ್ಲ ಫೋಟೋಸ್ ತೊಗೊಳ್ತಾ ಇದ್ವಿ. ಅದರ ಮೇಲೆ ಏನೋ ನಮ್ಗೆ ಅವಾಗ ಯಾರಿಗೆ ಏನು ಕೊಡಬೇಕು ಅನ್ನೋದು ಗೊತ್ತಿಲ್ಲ, ವಿ ಜಸ್ಟ್ ಗಿವನ್. ಆಮೇಲೆ ಅದರಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂದರೆ 50 ಪೈಸೆಯಿಂದ ₹1 ಹೋದ್ವಿ ಅಂದರೆ ಅದರಲ್ಲಿ ಕೆಲವು ಡಿಸೈನ್ಸ್ ಇರ್ತಿತ್ತು, ಹೌಸ್ ಇರ್ತಕ್ಕಂಥದ್ದು, ಓಪನ್ ಮಾಡಿದ್ರೆ ಕಟ್ಸಿರ್ತಕ್ಕಂಥ ಗ್ರೀಟಿಂಗ್ಗಳು, ಅದರಲ್ಲಿ ಬೆಸ್ಟ್ ವಿಶಸ್ ಅಂತ ಬರೆಯೋದು, ಅವ್ರ ಹೆಸರು ಬರೆಯೋದು, ಕೊಟ್ಬಿಡೋದು. ಇನ್ನೂ ನಮಗೆ ಶಾರ್ಟೇಜ್ ಬಂತು ಅಂದರೆ ಇನ್ಯಾರೋ ಕೊಟ್ಟಿರೋದನ್ನು ಅದನ್ನು ರಬ್ ಮಾಡಿಬಿಟ್ಟು ಇನ್ನೊಬ್ರ ಹೆಸರು ಬರೆದು ಕೊಟ್ಬಿಡೋದು. ಈ ಬಾಲ್ಯದ ನೆನಪುಗಳು ಅವತ್ತು ನಾವು ಏನು ಮಾಡ್ತಿದ್ವಿ, ಐ ಕಾಂಟ್ ಇಮ್ಯಾಜಿನ್. ಅದೆಲ್ಲ ಇವತ್ತು ಸಿಲ್ಲಿ ಅನಿಸ್ತಾ, ಬಟ್ ಆ ಕ್ಷಣಕ್ಕೆ ನಮ್ಗೆ ಅದು ಸಿಲ್ಲಿ ಅಂತಲೂ ಗೊತ್ತಿಲ್ಲ, ಸೀರಿಯಸ್ ಅಂತಲೂ ಗೊತ್ತಿಲ್ಲ. ಬಟ್ ಆ ಕ್ಷಣವನ್ನು ನೆನೆಸ್ಕೊಂಡಾಗ ಆ 4 ಆಣಿಗೆ ಬರ್ತಿತ್ತು. ಐ ನೆವರ್ ಫರ್ಗೆಟ್ ದಟ್ ಆಸೆ ಚಾಕ್ಲೇಟ್. ಆ ಆಸೆ ಚಾಕ್ಲೇಟನ್ನು ಹಿಡ್ಕೊಂಡು ಇಬ್ಬರು ಫ್ರೆಂಡ್ಸು, ನೀ ಆ ಕಡೆ ಹಿಡ್ಕೊಂಡು ಈ ಕಡೆ ಹಿಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಎಲಾಸ್ಟಿಕ್ ಟೈಪಲ್ಲಿ ಎಳಿತಿದ್ದಂಥ ಒಂದು ಡೇಸ್ ಮತ್ತೆ ನಮ್ಮಲ್ಲಿ ಇಲ್ಲ ಅಂತಕ್ಕಂಥದ್ದು ಸ್ಯಾಡ್ ಆ್ಯಕ್ಚುಲಿ. ಆ ಸೆಲೆಬ್ರೇಷನ್, ನಾವು ಎಂಜಾಯ್ ಮಾಡ್ತಿದ್ದಂಥ ವಿಧಾನ, ಆ ರೀತಿ,
4 ಪೆಪ್ಪರ್ಮೆಂಟ್ 5 ಹಸಿ. ಅದರಲ್ಲಿ ಆವಾಗಲೇ ನಮ್ಮಲ್ಲಿ ತಾರತಮ್ಯ. ಅವನು ನಮಗೆ ಪೆಪ್ಪರ್ಮೆಂಟ್ ಕೊಟ್ಟರೆ ನಾವು ಅವನಿಗೆ ಪೆಪ್ಪರ್ಮೆಂಟೇ ಕೊಡಬೇಕು. ಅವನೇನಾದರೂ ಚಾಕ್ಲೇಟ್ ಕೊಟ್ಟರೆ ಅವ್ನಿಗೆ ನಾವು ಚಾಕ್ಲೇಟ್ ಕೊಡಬೇಕು. ಆಮೇಲೆ ಕೆಲವು ವೆರಿ ಬೆಸ್ಟ್ ಫ್ರೆಂಡ್ಸು ನಮಗೆ ಈ ಚಕ್ಲಿ ಕೊಡ್ಬಳೆ ಕೊಡಿಸೋರು ಇರ್ತಿದ್ರು ಚಿಕ್ಕ ಹುಡುಗರಿದ್ದಾಗ ಅಂಗಡಿಗಳಿಗೆ ಕರ್ಕೊಂಡೋಗಿ. ಆ್ಯಂಡ್ ದೋಸ್ ಡೇಸ್ ನಮಗೆ 4 ಆಣೆ 8 ಆಣೆ ಅಂತಂದ್ರೇ ಇಟ್ಸ್ ಎ ವೆರಿ ವೆರಿ ಪ್ರೀಷಿಯಸ್ ಮನಿ ಟು ಅಸ್ ಆ ಟೈಮಲ್ಲಿ. ಆ 4 ಆಣೆ 8 ಆಣೆಲಿ ಯಾರಾದರೂ ಚಕ್ಲಿ ಕೊಡ್ಬಳೆ ನಿಪ್ಪಟ್ಟು ಕೊಡಿಸೋರು ಸೌತೆಕಾಯಿ ಕೊಡಿಸೋರು ಇದ್ದರೆ ನಾವು ಅವ್ರಿಗೆ ಚಾಕ್ಲೇಟ್ ಕೊಡ್ತಕ್ಕಂಥದ್ದು. ಅವ್ರು ಪೆಪ್ಪರ್ಮೆಂಟ್ ಕೊಟ್ಟರು ನಾವು ಚಾಕ್ಲೇಟ್ ಕೊಡಬೇಕು. ಬಿಕಾಸ್ ಅವ್ರು ಆಮೇಲೆ ನಮ್ಗೆ ಅದಕ್ಕೆ ಅವ್ರು ಇನ್ನೇನೋ ಒಂದು ಕೊಡಿಸ್ತಾರೆ ಅಂತಕ್ಕಂಥ ಭಾವನೆ. ಇದೆಲ್ಲ ಭಾಳ ಒಂಥರ ಆ ಘಟನೆಗಳು ಹೇಗಿರ್ತದೆ ಅಂತಂದರೆ ವಿ ನೆವರ್ ರಿಮೆಂಬರ್ ಸಮ್ಟೈಮ್ಸ್. ನಮ್ಗೆ ಅದು ಜ್ಞಾಪಕಗಳು ಮಾಡ್ಕೊಳ್ಳೋದಕ್ಕೂ ಕಷ್ಟ ಅನಿಸುತ್ತೆ. ಮತ್ತು ಅಂಥ ಸ್ನೇಹಿತರನ್ನು ನಾವು ಮತ್ತೆ ರೀಕಾಲ್ ಮಾಡ್ಕೊಳ್ಳೋದಿದೆ ನೋಡಿ. ಆ್ಯಕ್ಚುಲಿ ದಿಸ್ ಈಸ್ ದ ಟೈಮ್ ಐ ಥಿಂಕ್ ನಾನು ಇದನ್ನು ವಿಡಿಯೋ ಮಾಡೋ ಉದ್ದೇಶ ಅದೇ. ನಮ್ಮ ಸ್ನೇಹಿತರನ್ನ ನಾವು ನೆನಪು ಮಾಡ್ಕೊಳ್ತಕ್ಕಂತಹ ಒಂದು ವಿಧಾನ ಇದೆ ನೋಡಿ. ಆ ಸಂದರ್ಭಗಳಲ್ಲಿ ನಮಗೆ ಸ್ನೇಹಿತರಂತ ಅಷ್ಟೇ ಗೊತ್ತು. ಟುಡೇ ವಿ ಹ್ಯಾವ್ ಸಮ್ ಡಿಫ್ರೆನ್ಸಿಯೇಷನ್ಸ್. ಅಂದರೆ ಅದನ್ನು ನಾವು ಸ್ಟೇಟಸ್ ಮುಖಾಂತರವಾಗಿ ನೋಡ್ತಕ್ಕಂಥದ್ದು, ಅರ್ನಿಂಗ್ಸ್ ಮುಖಾಂತರವಾಗಿ ನೋಡ್ತಕ್ಕಂಥದ್ದು, ಅರೆಲ್ಸ್ ಸಮ್ ಅದರ್ ಫ್ಯಾಮಿಲಿ ಸರ್ಕಮ್ಸ್ಟೆನ್ಸಸ್ಸಿಂದನೋ ಬೇರೆ ಇನ್ಯಾವುದೋ ಇತರೆ ಒಂದು ವಿಷಯಗಳನ್ನು ಪರಿಗಣನೆಗೆ ತೆಗೆದುಕೊಂಡು ನಾವು ಎಲ್ಲೋ ಒಂದು ಕಡೆ ಸ್ನೇಹಿತರನ್ನು ದೂರ ಮಾಡ್ಕೊಂಡಿದ್ದೀವ, ಇಲ್ಲ ಹೊಸ ಹೊಸ ಸ್ನೇಹ ಬಂದಮೇಲೆ ಹಳೆ ಸ್ನೇಹಗಳನ್ನು ಮರ್ತಿದ್ದೀವ, ಇಂಥ ಪ್ರಶ್ನೆಗಳು ಬಹಳಷ್ಟು ಕಾಡ್ತಿತ್ತು. ಜಸ್ಟ್ ಡಿಯರ್ ಫ್ರೆಂಡ್ಸ್, ನನ್ನ ಪೆಪ್ಪರ್ಮೆಂಟ್ ಫ್ರೆಂಡ್ಸ್, ನನ್ನ ಚಾಕ್ಲೇಟ್ ಫ್ರೆಂಡ್ಸ್, ದಿಸ್ ಈಸ್ ಫಾರ್ ಯು. ಐ ಆಮ್ ಜಸ್ಟ್ ರಿಮೆಂಬರಿಂಗ್ ಯು, ಆಲ್ ಆಫ್ ಯು. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ. ಇದು ಆಂಗ್ಲ ದಿನದ ಹೊಸ ವರ್ಷ. ಸೆಲೆಬ್ರೇಷನ್ಗೆ ಆಂಗ್ಲ ದಿನ ವಿ ಡೋಂಟ್ ಐ ಥಿಂಕ್ ಅಲ್ಲೇನೋ ಒಂದು ಒಳ್ಳೇದಿದೆ ಅಂತಂದರೆ ವೈ ವಿ ಆರ್ ನಾಟ್ ಟು ಸೆಲೆಬ್ರೇಟ್. ಆದರೆ ನಮಗೆ ಸಂಕ್ರಾಂತಿ ಇದೆ, ಮುಂದೆ ಬರ್ತಿದೆ. ವಿಲ್ ಸೆಲೆಬ್ರೇಟ್ ಸಂಕ್ರಾಂತಿ, ಇಟ್ಸ್ ನಾಟ್ ಸಂಕ್ರಾಂತಿ, ವಿಲ್ ಗೋ ವಿತ್ ಯುಗಾದಿ ಇದೆ ನಮಗೆ. ಈ ಮಾತಾಡೋ ಮಧ್ಯದಲ್ಲಿ ಇಂಥದ್ದೆಲ್ಲ ನಡೀತದೆ. ಯಾಕೆ ಅಂತಂದರೆ ಐ ಆಮ್ ನಾಟ್ ಪರ್ಫೆಕ್ಟ್ ಆ್ಯಕ್ಚುಲಿ, ಐ ಆಮ್ ಜಸ್ಟ್ ಎ ಲರ್ನರ್. ಈ ಥರದ್ದೆಲ್ಲ ಘಟನೆಗಳು ನಡೆದಾಗ ನನ್ನನ್ನು ನಾನು ಸರಿಪಡಿಸ್ಕೋಬೇಕು, ಹಾಗೆ ಪಕ್ಕದಲ್ಲಿರ್ತಕ್ಕಂಥವ್ರು ನಮ್ಮನ್ನು ಸರಿಪಡಿಸ್ಬೇಕು. ದಿಸ್ ಹೌ ಲೈಫ್ ಆ್ಯಕ್ಚುಲಿ ಗೋಸ್. ಥ್ಯಾಂಕಿಂಗ್ ಯು ಮೈ ಡಿಯರ್ ಫ್ರೆಂಡ್ಸ್. ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2024 ನಿಮ್ಮೆಲ್ಲರಿಗೂ ಕೂಡ ಆ ಹಳೆಯ ಮೆಲುಕು, ಆ ಹಳೆಯ ನೆನಪು, ಅದು ರೀಕಾಲ್ ಆಗಿ ನಿಮ್ಮ ಸ್ನೇಹಿತರು ಕೂಡ ನಿಮಗೆ ಜ್ಞಾಪಕ ಬರಲಿ ಅಂತ ಬಯಸ್ತಾ, ಅವರೆಲ್ಲರಿಗೂ ಕೂಡ ನನ್ನ ಸ್ನೇಹಿತರು ಅನ್ನೋದಕ್ಕಿಂತ ಇಲ್ಲಿ ಸ್ನೇಹ ಅಂತಕ್ಕಂಥ ಪದ ಅದ್ಭುತವಾದದ್ದು. ಆ ಎಲ್ಲ ನನ್ನ ಸ್ನೇಹಿತರು ಹಾಗೂ ನಿಮ್ಮೆಲ್ಲರ ಸ್ನೇಹಿತರಿಗೂ ಕೂಡ 2024 ಒಂದು ಹೊಸ ಹೆಜ್ಜೆ ಆಗಲಿ ಅಂತ ಅಂದ್ಕೊಳ್ತಾ ಈ ಸಣ್ಣ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಯಾರಿಗೂ ಶೇರ್ ಮಾಡಿ ಅಂತ ಹೇಳಲ್ಲ, ನಾನು ಯಾರಿಗೂ ಲೈಕ್ ಮಾಡಿ ಅಂತ ಹೇಳಲ್ಲ, ಆಮೇಲೆ ನಾನು ಯಾರಿಗೂ ಕಾಮೆಂಟ್ ಮಾಡಿ ಅಂತಲೂ ಹೇಳಲ್ಲ. ಜಸ್ಟ್ ಎಂಜಾಯ್ ದ ಬ್ಯೂಟಿ ಆಫ್ ದ ಮೂಮೆಂಟ್. ಈ ವಿಡಿಯೋನ ನೋಡಿದಾಗ ನೀವು ಜಸ್ಟ್ ಅದನ್ನು ಆ ಭಾವನೆಗಳನ್ನು, ಸ್ನೇಹದ ಒಂದು ಬಾಂಧವ್ಯವನ್ನು ನೆನಪಿಸ್ಕೊಂಡ್ರೆ ಅಷ್ಟೇ ಸಾಕು. ಆ್ಯಂಡ್ ಗಿವ್ ದ ರೆಸ್ಪೆಕ್ಟ್ ಟು ದ ಫ್ರೆಂಡ್ಶಿಪ್. ಅಂಥ ಒಂದು ಒಳ್ಳೆಯ ದಿನಗಳನ್ನು ಮರೀದೆ ನಾವು ಮುಂದೆ ಹೋಗೋದು ಒಂದು ಎಕ್ಸ್ಪೀರಿಯನ್ಸ್ ಆಗ್ತದೆ ಅಂತಕ್ಕಂಥದ್ದು ಒಂದು ಸಣ್ಣ ಅಭಿಪ್ರಾಯ. ಲವಿಂಗ್ ಯು ಆಲ್. ಬೈ ಬೈ.